ಹಾಯ್ ಹಲೋ ನಮಸ್ಕಾರ ತಮಗೆಲ್ಲರಿಗೂ ಎಕ್ಸ್ಪ್ಲೋರ್ ಕನ್ನಡಿಗ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಶಶಾಂಕ್. ಸ್ನೇಹಿತರೆ, ಇವತ್ತು ನಾನು ಇರೋದು ಬಂದ್ಬಿಟ್ಟು ನಮ್ಮ ಬೆಂಗಳೂರಿನಲ್ಲಿ ನಡೀತಿರುವ ಎಸ್ಕಾನ್ ಎಕ್ಸ್ಪೋದಲ್ಲಿ. ಎಕ್ಸ್ಪೋ ಮಾತ್ರ ಕ್ರೇಜಿ ಆಗಿದೆ ಗುರು. ಇನೋವೇಷನ್ ಪ್ರಾಡಕ್ಟ್ಗಳು ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ನೀವು ತಮಿಳ್ನಲ್ಲಿ ನೋಡಿರುವ ಹಾಗೆ ನಮ್ಮ ಇಂಡಿಯಾದಲ್ಲೇ ಒನ್ ಆಫ್ ದ ಟಾಪ್ ಲೀಡಿಂಗ್ ಕಂಪ್ನಿ ಮಹೇಂದ್ರ ಅವರ ಒಂದು ಇನೋವೇಟಿವ್ ಪ್ರಾಡಕ್ಟ್ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಬ್ಯಾಕ್ಗ್ರೌಂಡ್ ಅಲ್ಲಿ ಏನ್ ನೋಡ್ತಾ ಇದ್ರಲ್ಲ, ಲಿಫ್ಟ್ ಮಾಸ್ಟರ್ ಅಂತ ಹೇಳಿ. ಈ ವೆಹಿಕಲ್ ಯಾರಿಗೆಲ್ಲ ಯೂಸ್ ಇದೆ, ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಎದಕ್ಕೆಲ್ಲ ಯೂಸ್ ಮಾಡ್ಬೋದು, ಮಹೇಂದ್ರ ಅವರು ಈ ಪ್ರಾಡಕ್ಟ್ ನ ಇದಕ್ಕೆ ಲಾಂಚ್ ಮಾಡಿದ್ದಾರೆ, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟದಲ್ಲಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಹಲವಾರು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಸ್ನೇಹಿತರೆ, ನೀವೇನ್ ನೋಡ್ತಾ ಇದ್ದೀರಾ, ನಮ್ಮ ಮಹೇಂದ್ರ ಅವರು ಲಾಂಚ್ ಮಾಡಿರುವಂತಹ ಲಿಫ್ಟ್ ಮಾಸ್ಟರ್ ಅಂತ ಹೇಳಿ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಯಾವುದೇ ವಸ್ತುಗಳನ್ನು ನೀವು ಸಾಗಿಸಬೇಕಾದ್ರೆ ಎಕ್ಸ್ಟ್ರಾ ನಿಮ್ಗೊಂದು ಟ್ರ್ಯಾಕ್ಟರ್ ಬೇಕಾಗುತ್ತೆ, ಟ್ರಾಲಿ ಬೇಕಾಗುತ್ತೆ, ಮತ್ತೆ ಎತ್ತಿ ಹಿಡಿಯುವಂತ ಕ್ರೇನ್ ಬೇಕಾಗುತ್ತೆ. ಇದನ್ನೆಲ್ಲ ಕೊಲಾಬ್ರೇಷನ್ ಮಾಡಿ ಒಂದೇ ಪ್ರಾಡಕ್ಟ್ ನಲ್ಲಿ ಕಂಪ್ಲೀಟ್ ಆಗಿ ನಮಗೆ ಇನ್ಬಿಲ್ಟ್ ಮಾಡಿದ್ದಾರೆ. ಸ್ನೇಹಿತರೆ, ಈ ವೆಹಿಕಲ್ ಒಂದು ಎಂಜಿನ್ ಬಂದ್ಬಿಟ್ಟು 49 HP ಇರುವಂತಹ 4 ಸಿಲಿಂಡರ್ BS3 ಇರುವಂತಹ ಎಂಜಿನ್ ಆಗಿದೆ. ಸ್ನೇಹಿತರೆ, ಈ ವೆಹಿಕಲ್ ಬಂದ್ಬಿಟ್ಟು ಮಹೇಂದ್ರ ಜೊತೆ ಕೊಲಾಬ್ರೇಷನ್ ಆಗಿರುವಂತಹ ಪಾಲ್ ಫಿಂಗರ್ ಜೊತೆ ಅಟ್ಯಾಚ್ ಆಗಿರುವಂತ ಮಷಿನ್ ಅಂತಾನೆ ಹೇಳ್ಬೋದು. ಮಹೇಂದ್ರ ಕಂಪನಿ ಅವರು ಇದರಲ್ಲಿ ಕಂಪ್ಲೀಟ್ ಆಗಿ ವೆಹಿಕಲ್ ಒಂದು ಟೆಕ್ನಾಲಜಿನ ಪ್ರೊವೈಡ್ ಮಾಡಿದ್ದಾರೆ. ಪಾಲ್ ಫಿಂಗರ್ ಅವರು ಬಂದ್ಬಿಟ್ಟು ನೋಡ್ತಿದಾರ ಅಟ್ಯಾಚ್ಮೆಂಟ್, ಇದನ್ನ ಪ್ರೊವೈಡ್ ಮಾಡಿದ್ದಾರೆ. ಇದರಲ್ಲಿ ಕಂಪ್ಲೀಟ್ ಆಗಿ 4 ತರ. ಎಕ್ಸಾಂಪಲ್ ಇದು ಬಂದ್ಬಿಟ್ಟು PK 10,000 ಪರ್ಫಾರ್ಮೆನ್ಸ್ ಇರುವಂತದ್ದು, ಅಂದ್ರೆ 10,000 ಲಿಫ್ಟಿಂಗ್ ಕೆಪಾಸಿಟಿ ಇರುವಂತ ಒಂದು ಅಟ್ಯಾಚ್ಮೆಂಟ್ ನ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನೀವು ನೋಡ್ತಿರ್ಬೋದು, ಹಿಂದ್ಗಡೆ ಬಂದ್ಬಿಟ್ಟು ನಮಗೆ ಒಂದು ಹೆವಿ ಗೇಜ್ ಅಲ್ಲಿ ಇರುವಂತ ಟ್ರಾಲಿ ಕಾಣ್ತಿದೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ವಸ್ತುಗಳನ್ನ ಸಾಗಿಸ್ಬೇಕಂತ ಹೇಳಿದ್ರೆ ನಿಮ್ಗೆ ಟ್ರಾಲಿ ಒಂದು ಅವಶ್ಯಕತೆ ಇರುತ್ತೆ. ಇದರಲ್ಲಿ ನೀವು ಕಂಪ್ಲೀಟ್ ಆಗಿ ವಸ್ತುಗಳನ್ನ ಇಟ್ಕೊಂಡು ಆಮೇಲೆ ಅದನ್ನ ಬೇರೆ ಕಡೆ ಹೋಗ್ಬಿಟ್ಟು ಡಂಪ್ ಮಾಡಬಹುದು. ನೀವೇನ್ ನೋಡ್ತಿದ್ದೀರಾ, ಔಟ್ ಸ್ಟ್ಯಾಂಡಿಂಗ್ ಟ್ರಿಗರ್ಸ್ ಇವು. ನೀವು 10,000 ಕಿಲೋನ ಲಿಫ್ಟ್ ಮಾಡಿದಾಗ ಕಂಪ್ಲೀಟ್ ಆಗಿ ಪ್ರೆಷರ್ ಬಂದ್ಬಿಟ್ಟು ಟೈರ್ ಮೇಲೆ ಬೀಳುತ್ತೆ. ನೀವು ಆಲ್ರೆಡಿ ನೋಡಿರ್ತೀರಾ, JCB ಎಲ್ಲ ಯೂಸ್ ಆಗಿರುತ್ತೆ. ಪಾಲ್ ಫಿಂಗರ್ ಅವರ ಅಟ್ಯಾಚ್ಮೆಂಟ್ ನೋಡ್ತಿರ್ಬೋದು ನೀವು. ಇದರ ಜೊತೆಗೆ ನಿಮಗೆ ಕಂಪ್ಲೀಟ್ ಆಗಿ 5 ಇನೋವೇಷನ್ ಅಟ್ಯಾಚ್ಮೆಂಟ್ ಗಳನ್ನ ಮಾಡಿದ್ದಾರೆ. ಮೊದಲೇ ಬಂದ್ಬಿಟ್ಟು ಟ್ರಿಗರ್ ಅಂತ ಹೇಳಿ. ಕಂಪ್ಲೀಟ್ ಆಗಿ ನೀವು ರಾಕೆಟ್ಸ್ ಅಂದ್ರೆ ಬ್ಲಾಕ್ಸ್ನೆಲ್ಲ ನೀವು ಸಾಗಿಸ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಕಂಪ್ಲೀಟ್ ಆಗಿ ಒಂದು ಹೋಲ್ಡರ್ ಕ್ರಿಯೇಟ್ ಮಾಡಿದ್ದಾರೆ. ಇದ್ರ ಮುಖಾಂತರ ನೀವು ಕನ್ಸ್ಟ್ರಕ್ಷನ್ಗೆಲ್ಲ ಯೂಸ್ ಮಾಡ್ತೀರಾ, ಬಿಲ್ಡಿಂಗ್ ಕಟ್ಟಲಿಕ್ಕೆಲ್ಲ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಇದರಲ್ಲಿ ವರ್ಕ್ ಮಾಡ್ಕೋಬಹುದು. ಸೆಕೆಂಡ್ ಒಂದು ಬಂದ್ಬಿಟ್ಟು ವುಡ್ ಹೋಲ್ಡರ್. ಇದು ಕಂಪ್ಲೀಟ್ ಆಗಿ ನೀವು ಕಟ್ಟಿಗೆನೆಲ್ಲ ಸಾಗಿಸ್ತೀರಾ, ರವಾನಿಸ್ತೀರಾ ಅಂತ ಹೇಳಿದ್ರೆ ಕೂಡ ಯೂಸ್ ಆಗುವಂಥದ್ದು. ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಆಗಲಿ ಅಥವಾ ಕಮರ್ಷಿಯಲ್ ಫ್ಯಾಕ್ಟ್ರೀಸ್ ಆಗಲಿ ಅದಕ್ಕೆಲ್ಲ ಯೂಸ್ ಆಗುವಂಥದ್ದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ಗೆ DC ಎಲ್ಲ ಹಾಕ್ಲಿಕ್ಕೆ ಆಗಿರ್ಬೋದು, ಅಥವಾ ಕಮರ್ಷಿಯಲ್ ಫ್ಯಾಕ್ಟ್ರಿಯಲ್ಲಿ ಬೇರೆ ವಸ್ತುಗಳನ್ನ ಮೇಲ್ಗಡೆ ಶಿಫ್ಟ್ ಮಾಡ್ಲಿಕ್ಕೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ಯೂಸ್ ಆಗುವಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಅಗ್ರಿಕಲ್ಚರ್ ಆಗಿರ್ಬೋದು, ಹಾಗೆ ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ವರ್ಕ್ಗಳಾಗಿರ್ಬೋದು, ಪೋಸ್ಟ್ ಸ್ಟಿಕ್ಕರ್ನ ಮಾಡಿದ್ದಾರೆ. ಪೋಸ್ಟ್ ಸ್ಟಿಕ್ಕರ್ ಆಲ್ರೆಡಿ ತುಂಬಾ ಜನಕ್ಕೆ ಗೊತ್ತೇ ಇರೋದು. ಮೀನ್ ಸಸಿ, ಯಾವುದೇ ಒಂದು ಅಡಿಕೆ ಗಿಡ ಆಗಿರ್ಬೋದು, ಈ ತರದ ಪ್ಲಾಂಟೇಶನ್ ಮಾಡ್ಲಿಕ್ಕೆ ಯೂಸ್ ಆಗುವಂಥದ್ದು. ಇದರ ಜೊತೆಗೆ ಇನ್ನು ಕಮರ್ಷಿಯಲ್ ಕೆಲಸಕ್ಕೆ ನೋಡೋದಾದ್ರೆ ಎಲೆಕ್ಟ್ರಿಕಲ್ ಕಂಬಗಳಾಗಿರ್ಬೋದು ಅಥವಾ ಕಮರ್ಷಿಯಲ್ ಕಂಬಗಳಾಗಿರ್ಬೋದು, ಅದಕ್ಕೆಲ್ಲ ಯೂಸ್ ಆಗುವಂಥದ್ದು. ನೆಕ್ಸ್ಟ್ ಅಟ್ಯಾಚ್ಮೆಂಟ್ ಬಂದ್ಬಿಟ್ಟು ಮ್ಯಾನ್ ಪ್ಲಾಟ್ಫಾರ್ಮ್ ಅಂತ ಹೇಳಿ. ಒಬ್ಬ ವ್ಯಕ್ತಿ ಇದರಲ್ಲಿ ನಿಂತ್ಕೊಂಡು ಮೇಲ್ಗಡೆ ಇರುವಂಥದ್ದು ಯಾವುದೇ ಪೇಂಟಿಂಗ್ ಕೆಲಸ, ಕ್ಲೀನಿಂಗ್ ಕೆಲಸ, ಫ್ಯಾಬ್ರಿಕೇಶನ್ ವರ್ಕ್, ಈ ತರದ ಎಲ್ಲ ವರ್ಕನ್ನು ಕೂಡ ಇದರಲ್ಲಿ ನಿಂತ್ಕೊಂಡು ಮಾಡ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಸ್ಕ್ರಾಪ್ ಹೋಲ್ಡರ್. ಸ್ಕ್ರಾಪ್ನ ನೀವು ಒಂದ್ ಕಡೆಯಿಂದ ಒಂದ್ ಕಡೆ ರವಾನಿ ಮಾಡ್ತೀರಾ ಅಥವಾ ಡಂಪಿಂಗ್ ಮಾಡ್ತೀರಾ ಅಥವಾ ಟ್ರಾಲಿಯಲ್ಲಿ ಲೋಡ್ ಮಾಡ್ತೀರಾ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಯೂಸ್ ಆಗುವಂಥದ್ದು. ಈ ಕಂಪ್ಲೀಟ್ ಎಲ್ಲ ಬಂದ್ಬಿಟ್ಟು ಇದಕ್ಕೆ ಸೂಟೇಬಲ್ ಆಗುವ ಹಾಗೆ ಮಾಡಿದ್ದಕ್ಕೆ ಒಂದು 2-3 ವೆಹಿಕಲ್ಗಳು ವರ್ಕ್ ಮಾಡೋದನ್ನ ಕೇವಲ ಇದು ಒಂದೇ ವೆಹಿಕಲ್ ವರ್ಕ್ ಮಾಡುತ್ತೆ. ನನಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯಿತು. ಸೌಂಡ್ ಕ್ಲಿಯರ್ ಮಾತ್ರ ಕ್ರೇಜಿ ಗುರು. ಎಂಥ ತೆಗ್ನಲ್ಲಾರ ಹಾಕ್ರಿ, ಗದ್ದೆಗಳಾಗಾರ ಹಾಕ್ರಿ, ಆರಾಮಾಗಿ ಸಾಗುತ್ತೆ. ಸೀಟ್ ಸೆಕ್ಷನ್ ಬಂದ್ಬಿಟ್ಟು ವೆರಿ ಕಂಫರ್ಟೇಬಲ್ ಅಂತಾನೆ ಹೇಳ್ಬೋದು. ರೊಟೇಟೇಬಲ್ ಇದೆ, ರೊಟೇಟೇಬಲ್ ಮಾಡ್ಕೋಬಹುದು. ಯಾಕಂದ್ರೆ ಈ ಕಡೆ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಹೈಡ್ರಾಲಿಕ್ ಆಪರೇಟಿಂಗ್ ಸಿಸ್ಟಮ್ನ ಕೊಟ್ಟಿದ್ದಾರೆ, ಮಾಡ್ಕೋಬಹುದು. ಈ ಕಡೆ ಬಂದ್ಬಿಟ್ಟು ಎಲ್ಲ ಕಂಟ್ರೋಲ್ ಸಿಸ್ಟಮ್ಸ್ ಇದೆ, ಜೊತೆಗೆ ಹೋಲ್ಡರು, ಬ್ರೇಕ್ ಸಿಸ್ಟಮು, ನೆಕ್ಸ್ಟ್ ಸಿಸ್ಟಮ್ ಬಂದ್ಬಿಟ್ಟು ಇಲ್ಲಿ ಇನ್ಸ್ಟಾಲ್ ಆಗಿದೆ. ಇದ್ರ ಜೊತೆಗೆ ಇನ್ನು ಟ್ರಾವೆಲಿಂಗ್ ಪರ್ಪಸ್ ಅಂದ್ರೆ ನೀವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮಷಿನ್ ರನ್ ಮಾಡ್ತೀರಾ ಅಂತ ಹೇಳಿದ್ರೆ ಸಾಗಿಸ್ಲಿಕ್ಕೆ, ಅದನ್ನ ಹೊರತುಪಡಿಸಿ ಕಮರ್ಷಿಯಲ್ ಕಂಪ್ನಿ ಕೆಲಸನ ಮಾಡ್ತೀರಾ ಅಂತ ಅದಕ್ಕೆ ಆಗಿರ್ಬೋದು. ಅದನ್ನ ಬಿಟ್ಟು ಕಾಸು ನೀವು ಒಂದ್ ಕಡೆಯಿಂದ ಒಂದು ವಸ್ತುಗಳನ್ನ ಡಂಪ್ ಮಾಡ್ತೀರಾ, ಸಾಗಿಸ್ತೀರಾ ಅಂದ್ರೆ ಅದಕ್ಕಾಗಿರ್ಬೋದು. ಪ್ರತಿಯೊಂದಕ್ಕೂ ಯೂಸ್ ಆಗುವಂತ ವೆಹಿಕಲ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಪಾಲ್ ಫಿಂಗರ್ ಪ್ಲಸ್ ಮಹೇಂದ್ರ ಲಿಫ್ಟ್ ಮಾಸ್ಟರ್ ಮಷಿನ್ ಬಗ್ಗೆ ಕಂಪ್ಲೀಟ್ ಆದ ಒಂದು ಮಾಹಿತಿಯನ್ನ ಶೇರ್ ಮಾಡಿದ್ದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ಡೈರೆಕ್ಟ್ ಆಗಿ ಮಹೇಂದ್ರ ಶೋರೂಮ್ಗೆ ವಿಸಿಟ್ ಮಾಡೋ ಮುಖಾಂತರ ಮಾಹಿತಿಯನ್ನ ತಗೊಳ್ಬೋದು ಅಂತ ಹೇಳ್ತಾ ಸ್ಟಿಲ್ ಈ ವಿಡಿಯೋನ ಇಲ್ಲೇ ಏನ್ ಮಾಡೋಣ. ಧನ್ಯವಾದಗಳು.